ಊರಿಂದ ಬರಬೇಕಾದ್ರೆ ಹಲಸಿನ ಹಣ್ಣನ್ನ ತಗೊಬಂದಿದ್ವಿ. ಇಲ್ಲೆಲ್ಲೂ ನಮಗೆ ಸಿಕ್ಕಿರಲಿಲ್ಲ, ಅದಕ್ಕೆ ಊರಲ್ಲಿ ಸಿಕ್ಕಿತ್ತು, ಅದರಲ್ಲಿ ತಗೊಬಂದಿದ್ವಿ. ಹಲಸಿನ ಹಣ್ಣನ್ನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಅದರಲ್ಲಿ ಒಂದು 2-3 ಥರ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಈಗ ನಾನು ಹಲಸಿನ ಹಣ್ಣಿನ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಹಲಸಿನ ಹಣ್ಣನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ, ಅಕ್ಕಿನ ಒಂದು ನೈಟ್ ನೆನೆಸಿ ಅದಕ್ಕೆ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನಾನು ಯಾವುದೇ ರೀತಿ ಸೋಡಾ ಹಾಕಿ ಮತ್ತು ಬೇಕಿಂಗ್ ಪೌಡ್ರ್ ಯಾವುದು ಹಾಕಿಲ್ಲ. ಹಾಕ್ಬಿಟ್ಟು ಇದನ್ನು ಒಂದು 2 ಗಂಟೆ ಇಲ್ಲ 3 ಗಂಟೆ ಇಟ್ಟರೆ ಚೆನ್ನಾಗಿ ಬರುತ್ತೆ. ನೈಟು ಇಟ್ಟರೂ ಚೆನ್ನಾಗಿರುತ್ತೆ. ನಾನು 2 ಗಂಟೆ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನಾನು ಆಯಿಲ್ ಏನು ಹಾಕಿಲ್ಲ, ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಆಯಿಲ್ ಏನು ಹಾಕಿಲ್ಲ. ನಾನ್ ಸ್ಟಿಕ್ ಅಲ್ಲ ಅಂದರೆ ನೀವು ಆಯಿಲ್ ಹಾಕಬೇಕಾಗುತ್ತೆ, ಅದು ಸ್ವೀಟ್ ಹಾಕಿರೋದ್ರಿಂದ ಏಳಲ್ಲ ಅಂಥೇಳಿ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ. ನೀವು ಕಬ್ಬಿಣದ್ದು ಹಂಚಲೆಲ್ಲ ಮಾಡಿದ್ರೆ ಅದು ಏಳೋದು ಸ್ವಲ್ಪ ಕಷ್ಟ, ಸ್ವೀಟ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ದೋಸೆನ ಹುಯ್ದುಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.